ಹೈಕಮಾಂಡ್ ಇತ್ಯರ್ಥ ಮಾಡುವಂತಹ ವಿಶ್ವಾಸವನ್ನ ಹೊಂದಲಾಗಿದೆ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ರಿಯಾಕ್ಟ್ ಮಾಡಿದ್ದಾರೆ. ಸದ್ಯ ರಾಜ್ಯದಲ್ಲಿ ನಡೀತಾ ಇರುವ ಕುರ್ಚಿ ಕದನ ಸಂಬಂಧಿತವಾಗಿ ಹೈಕಮಾಂಡ್ ಹೇಳಿದ್ದನ್ನ ಪ್ರಸಾದಂತೆ ಸ್ವೀಕರಿಸ್ತೀವಿ. ಹೈಕಮಾಂಡ್ ತೀರ್ಮಾನವೇ ಅಂತಿಮ. ಸಮುದಾಯದ ನಾಯಕರ ಪರ ಸ್ವಾಮೀಜಿಗಳು ಮಾತನಾಡ್ತಾರೆ, ಅದನ್ನ ತಪ್ಪು ಅಂತ ಭಾವಿಸ್ಲಿಕ್ಕಾಗಲ್ಲ. ಹೈಕಮಾಂಡ್ ಇದರಲ್ಲಿ ಮಧ್ಯ ಪ್ರವೇಶಿಸಲಿದೆ ಅಂತ ಹೈಕಮಾಂಡ್ ಮೇಲೆ ಅವರು ಕೂಡ ಜವಾಬ್ದಾರಿಯನ್ನು ಬಿಟ್ಟಿದ್ದಾರೆ. ಅವರು ಎಲ್ಲವನ್ನು ಬಗೆಹರಿಸುವಂತಹ ಸಮರ್ಥರು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆ ಕೊಟ್ಟಿದ್ದಾರೆ. ಒತ್ತಡವನ್ನು ಹಾಕಿದ್ದಾರೆ. ನೋಡಿ, ಆಯಾ ಸಮುದಾಯದ ಸ್ವಾಮೀಜಿಗಳು ಅಭಿಮಾನದಿಂದ ಹೇಳಿರ್ತಾರೆ, ಬಟ್ ಇದು ಸಂಪೂರ್ಣವಾಗಿ ನಮ್ಮ ಹೈಕಮಾಂಡ್ಗೆ ಬಿಟ್ಟಂಥ ವಿಚಾರ. ಸಮುದಾಯದ ಪರವಾಗಿ ನಾನು ಒಂದೇ ಮಾತು ಹೇಳ್ತಾ ಇದ್ದೀನಿ, ಅವರ ಅಭಿಮಾನದಿಂದ ಆಯಾ ಸಮುದಾಯದ ಸ್ವಾಮೀಜಿಗಳು ಆಶೀರ್ವಾದ ಮಾಡೋದಾಗಲಿ, ಅವರ ಆಸೆಗಳನ್ನು ವ್ಯಕ್ತಪಡಿಸೋದಾಗಲಿ ಅದು ಅವರು ಮಾಡ್ತಾ ಇರ್ತಾರೆ. ಬಟ್ ಇದು ಸಂಪೂರ್ಣ ಪಕ್ಷದ ವಿಚಾರ. ಹೈಕಮಾಂಡ್ ಇದರಲ್ಲಿ ಇಂಟರ್ವ್ಯೂನ್ ಆಗುತ್ತೆ. ಹೈಕಮಾಂಡ್ ಡಿಸಿಷನ್ ನಾವೆಲ್ಲರೂ, ಹೈಕಮಾಂಡ್ ಏನು ಹೇಳುತ್ತೋ ಅದನ್ನು ಒಂದು ಪ್ರಸಾದದ ರೂಪದಲ್ಲಿ ನಾವೆಲ್ಲ ಸ್ವೀಕಾರ ಮಾಡ್ತೀವಿ.